today, as you know, that it's a Global Menstrual Hygiene Day, so we thought this is a very good opportunity to bring mother and daughter, adolescent daughter together. Basically, we decided to go with this concept is to demystify myths related to menstrual hygiene and its management. So basically, mother is a major influencer, and if we provide information to mother on menstrual hygiene and the entire physiology related to menstruation, so at least that knowledge and information will help mother to guide her daughter. And if the daughter is not reached to menarche, then at least she will prepare her daughter towards managing the menstruation and the physiological changes what happens during menstruation, menarche. So she will try and prepare the daughter and think that like children, at least daughter should not be shocked about the changes what happens within their body. So this is just help the daughter prepare towards reaching menarche. So that would be the main reason behind it. And apart from that, in the community, even mothers, like some mothers and adolescent girls still practice unhygienic practices during menstruation because they follow a lot of taboos and rituals they follow. So this is a very good opportunity even to give complete information related to menstrual hygiene and management to mother as well as daughter. So that's the reason we organized this event today. ನಮಸ್ಕಾರ, ನನ್ನ ಹೆಸರು ಭವ್ಯ ಅಂತ ಭವಾನಿ ನಗರದಿಂದ ಬರ್ತಾ ಇದ್ದೀನಿ. ನಾನು ಇದಕ್ಕೆ ಹಲೋ, ನನ್ನ ಹೆಸರು ಕವಿತಾ ಅಂತ ಸೇಮ್ ಭವಾನಿ ನಗರದಿಂದ ಬರ್ತಾ ಇದ್ದೀನಿ. ಇದು ಮೊದಲನೇ ಬಾರಿಗೆ ನೀವು ಈ ಮುಟ್ಟಿಗೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗು ಅಥವಾ ತರಬೇತಿನೂ ಅಟೆಂಡ್ ಮಾಡ್ತಾ ಇದ್ದೀರಾ. ಈ ತರಬೇತಿಯಿಂದ ನೀವು ಏನು ಕಲ್ಕೊಂಡು ಹೋಗಬೇಕು ಅಂತ ಬಂದಿದ್ದೀರಾ? ಇದು ಮೊದಲೇ ಬಾರಿ ನಮಗೆ ಈ ಮುಟ್ಟಿನ ದಿನ ಅಂತಲೇ ನಮ್ಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ 28 ಮೇ ಇವತ್ತಿನ ದಿನ ಮುಟ್ಟಿನ ದಿನ ಅಂತ ನಮ್ಗೆ ಅರಿವಾಯಿತು. ಇಷ್ಟು ವರ್ಷದಿಂದ ನಮ್ಗೆ ಗೊತ್ತಿರಲಿಲ್ಲ ಮುಟ್ಟಿನ ದಿನ ಅಂತ. ಈಗ ನಮ್ಗೆ ಗೊತ್ತಾಗಿದೆ ಮುಟ್ಟಿನ ದಿನ ಅಂತ. ಇದರಿಂದ ತುಂಬಾ ತಿಳುವಳಿಕೆ ಆಗಿದೆ ನಮಗೆ, ನನಗೂ ನಮ್ಮ ಮಗಳಿಗೂ ಅಷ್ಟೇ. ನಮ್ಗೆ ಏನೇನು ಗೊತ್ತಿಲ್ವೋ ಅದನ್ನೆಲ್ಲ ಇಲ್ಲಿ ತಿಳುವಳಿಕೆಯಿಂದ ಹೇಳ್ಕೊಟ್ಟಿದ್ದಾರೆ. ಏನೇನು ತಿಳ್ಕೊಂಡಿದ್ದಾರೆ ಇದುವರೆಗೆ? ಏನೇನು ನೀವು ಕಲ್ತಿದ್ದೀರಾ? ನಾವು ಮೊದಲು ಇದು ಸಾಧಾರಣವಾಗಿ ಎಲ್ಲ ಹೆಣ್ಮಕ್ಳಿಗೂ ಬರುತ್ತೆ ಅಂತ ಗೊತ್ತಾಯಿತು. ಇಲ್ಲಿ ಬಂದಮೇಲೆ ಯಾವಾಗ ಬರುತ್ತೆ, ಯಾವುದರಿಂದ ಬರುತ್ತೆ, ಏನೇನು ಮಾಡಬೇಕು ಮಾಡಬಾರ್ದು ಅದೆಲ್ಲ ತುಂಬಾ ತಿಳುವಳಿಕೆ ಕೊಟ್ಟರು. ಇಲ್ಲಿಂದ ನಮಗೆ ತುಂಬ ಯೂಸ್ ಆಯಿತು ಮೇಡಮ್. ನಿಮಗೆ ಇವತ್ತು ಮೊದಲೇ ಸಾರಿ ಬಂದಿದ್ದಾರಲ್ವ, ನೀವು ಏನು ತಿಳ್ಕೊಂಡಿದ್ದೀರಾ ಇದುವರೆಗೆ? ನನಗೆ ಇಲ್ಲಿ ಮುಟ್ಟಿನ ದಿನ ಇವತ್ತೇ ಅಂತ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ಮುಟ್ಟಿನ ದಿನ ಇವತ್ತೇ ಅಂತ ಗೊತ್ತಾಯಿತು. ಸೊ ಏನೇನು ಕಲ್ತಿದ್ದೀರಾ? ನಿಮಗೆ ಗೊತ್ತಿಲ್ಲದೆ ಇರೋದು ವಿಷಯಗಳನ್ನು ಏನು ಕಲ್ತಿದ್ದೀರಾ? ಸೈಕಲ್ಸ್ ಗೊತ್ತಿರಲಿಲ್ಲ ನನಗೆ. ಇವತ್ತೇ ಆಗಿದ್ದು, ಇವತ್ತೇ ನೆಕ್ಸ್ಟ್ ಮಂತ್ ಇವತ್ತೇ ಆಗ್ತೀವಿ ಅಂತ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ಗೊತ್ತಾಯಿತು. ಇಲ್ಲಿ ಬಂದರೆ ಬೇರೆ ಏನಾದ್ರು ಕಲ್ತಿದ್ದೀರಾ? ಈಗ ತುಂಬ ವಿಷಯ ತಿಂಗಳು ಹೆಂಗಾಗುತ್ತೆ, ಅದು ನಮ್ಮ ದೇಹದಲ್ಲಿ ಏನು ಬದಲಾವಣೆ ಆಗುತ್ತೆ, ಅದು ಯಾಕಾಗುತ್ತೆ ಅಂತ ಗೊತ್ತಾಯ್ತು. ಮೊದಲು ತಿಂಗಳು ಆದಮೇಲೆ ಮತ್ತೆ 28 ಡೇಸ್ ಬಿಫೋರ್ ಆದಮೇಲೆ ನಮ್ಗೆ ಬರಲಿಲ್ಲ ಅಂದ್ಬಿಟ್ಟು ಒಂದು ಭಯ ಇರ್ತಿತ್ತು. ಅದಕ್ಕೆ 2 ಬದಲಾವಣೆ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಸರ್ ಬಂದು ಹೇಳಿದ್ರು. ಅದೇನೇನು ಅಂದರೆ ಒಂದು ಎರಡು ನಮ್ಮ ದೇಹದಲ್ಲಿ ಗರ್ಭಕೋಶದ ಮೇಲೆ 2 ಭಾಗ ಇರುತ್ತೆ. ಅದರಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ, ಸ್ವಲ್ಪ ಚಿಕ್ಕದಾಗಿರುತ್ತೆ. ಆ ಬೆಳವಣಿಗೆಯಿಂದ ಒಂದು ಬೆಳವಣಿಗೆ ಆದರೆ ಬೇಗ ಬರುತ್ತೆ, ಒಂದು ಬೆಳವಣಿಗೆ ಇಲ್ಲ ಅಂದರೆ ಕಡಿಮೆ ಡೇಸ್ ತಗೊಳುತ್ತೆ. ಅದರಿಂದ ಭಯ ಪಡೋ ಅಗತ್ಯ ಇಲ್ಲ, ಅದರೇನಿಂದ ತೊಂದರೆನೂ ಆಗಲ್ಲ ಅಂತ ಹೇಳ್ಕೊಟ್ರು ಸರ್ ನಮಗೆ. ನಾನು ಈಸ್ಟ್ರೋಜಿನಿಯಸ್ ಹೆಂಗೆ ವುಮೆನ್ಸ್ಗೆ ಶಕ್ತಿ ಕೊಡುತ್ತೆ ಅಂತ ಸ್ಟಾರ್ಟಿಂಗ್ ಹೇಳ್ಕೊಟ್ರು. ದೆನ್ ಲಾಸ್ಟ್ ಮನೋಪಸ್ ಅಂತ ಬಂದುಬಿಡುತ್ತೆ, ಅದು ನಿಲ್ಲೋ ಸ್ಟೇಜ್ ಅಂತ ಹೇಳ್ಕೊಟ್ರು. ತುಂಬಾ ನಮಗೆ ಹೆಲ್ಪ್ಫುಲ್ ಆಯಿತು, ನಮಗೂ ನಮ್ಮ ಮಕ್ಳಿಗೂ. ಸಾಕಷ್ಟು ಗೊತ್ತಿಲ್ಲದಿರೋದು ತಿಳುವಳಿಕೆ ಆಯಿತು. ನನ್ನ ಹೆಸರು ಮಾಲಾ. ನಿಮ್ಮ ಹೆಸರು? ಜನನಿ. ಜನನಿ. ಸೊ ಎಲ್ಲಿಂದ ಬಂದಿರೋದು ನೀವು? ನಾವು ಗುಟ್ಟಳ್ಳಿ ಅಂತ. ಗುಟ್ಟಳ್ಳಿ? ಗವಿಪುರಂ ಗುಟ್ಟಳ್ಳಿ ಅಂತ. ಗವಿಪುರಂ ಗುಟ್ಟಳ್ಳಿ. ನೀವು ಗವಿಪುರಂ ಗುಟ್ಟಳ್ಳಿ. ಓಕೆ. ನೀವು ನಿಮ್ಮ ತಾಯಿ ಮಗಳಲ್ವಾ? ಓಕೆ. ಸೊ ಇವತ್ತಿಂದು ವರ್ಕ್ಶಾಪು ನಿಮಗೆ ಉಪಯೋಗ ಆಯಿತಾ? ಉಪಯೋಗ ಆಯಿತು. ಒಳ್ಳೆ ಹೇಳ್ಕೊಟ್ರು, ಪರವಾಗಿಲ್ಲ. ಇದೆಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಇದ್ದೆ, ಇಲ್ಲಿ ಬಂದಮೇಲೆ ಎಲ್ಲ ಇಷ್ಟು ಹೇಳ್ಕೊಟ್ಟಿದ್ದಾರೆ,
ಪರವಾಗಿಲ್ಲ. ಇಲ್ಲಿ ಬಂದಮೇಲೆ ಹಿಂಗೆ ಮಕ್ಕಳು ಹಿಂಗೆ ಇರಬೇಕು ನೋಡಬೇಕಂತ ಹೇಳ್ಕೊಟ್ಟಿದ್ದಾರೆ. ನಾವು ಅದೇ ಥರ ಮಕ್ಳಿಗೆ ಹೇಳ್ಕೊಡ್ತೀವಿ, ಹಿಂಗಿರ್ಬೇಕು ಹಿಂಗೆ ಹೋಗ್ಬೇಕಂತ. ಓಕೆ. ಜನನಿ ಅವರೇ, ಇವತ್ತಿಂದು ವರ್ಕ್ಶಾಪ್ ನಿಮ್ಗೆ ಉಪಯೋಗ ಆಯಿತಾ? ಇವತ್ತು ಏನೇನು ತಿಳ್ಕೊಂಡ್ರಿ ನೀವು? ಸೈಕಲಿಂಗ್ ಯಾವ ಥರ ಅಂತ ಗೊತ್ತಿಲ್ಲ, ಯಾವ ಥರ ನೀಟಾಗಿರಬೇಕು, ಯಾವ ಥರ ಹೆಲ್ತಾಗಿರಬೇಕು, 4 hours ಒಂದ್ಸತಿ ಚೇಂಜ್ ಮಾಡಬೇಕು ಅಂತ ತಿಳ್ಕೊಂಡ್ರೆ. ಓಕೆ ಅಮ್ಮ, ನೀವೇನೇನು ತಿಳ್ಕೊಂಡ್ರಿ ಇವತ್ತು? ನಾವೇನು ತಿಳ್ಕೊಬೇಕಂದ್ರೆ ಹಿಂಗಿರ್ಬೇಕು, ಹುಡುಗರನ್ನ ಹಿಂಗೆ ಇಟ್ಕೋಬೇಕಂತ ಹೇಳ್ಕೊಟ್ಟಿದ್ದಾರೆ. ಹುಡುಗರಿಗೆ ಹಿಂಗೆ ಆಗಬೇಕು ಅಂತ, ಅದು ಆಯ್ತು ಅಂತ ಅಯ್ಯೋ ಬೇಡ ಹಂಗೆ ಆಗಿದೆ ಒಂದು 5 ನಿಮಿಷ ಇರಿಗೆ ಅಂತ ತಡ್ಕೋಬೇಕು ಅದಲ್ಲ ಅಂತ ನಾವು ಹೇಳ್ಕೊಡ್ಬಾರ್ದು. ಅದು ಆಗದೆ ಅದು ಅವರು ತಡ್ಕೋಬೇಕು, ನಾವೇ ತಡ್ಕೋಬೇಕಲ್ಲ ಅಂತ ಹೇಳ್ಕೊಟ್ಟಿದ್ದಾರೆ. ಅದು ನಾವು ಅವ್ರಿಗೆ ಹೇಳ್ಕೊಡ್ಬೇಕು, ಹಿಂಗೆ ಇರಬೇಕು, ಅದೇನು ಭಯ ಪಡಬಾರ್ದು, ಹಿಂಗಾಗುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ಓಕೆ. ಈ ರೀತಿ ವರ್ಕ್ಶಾಪು ಅಥವಾ ಟ್ರೈನಿಂಗು ಇದಕ್ಕೆ ಮುಂಚೆ ನೀವೇನಾದರೂ ಅಟೆಂಡ್ ಮಾಡಿದ್ರಾ? ಇಲ್ಲ, ಇದೇ ಫಸ್ಟ್ ಇದೇ ಫಸ್ಟು. ಸೊ ಇವತ್ತು ನೀವು ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಯಾವುದೋ ಒಂದು ವಿಚಾರನ ತೊಗೊಂಡೋಗಿ ನಿಮ್ಮ ಸಮುದಾಯಕ್ಕೆ ತಿಳಿಸ್ತೀನಿ ಅಂದರೆ ಯಾವ ವಿಚಾರ ತಿಳಿಸ್ತೀರಾ? ಅದೇ ಹುಡುಗಿರು ಹೆಂಗಿರ್ಬೇಕಂತ ಅದನ್ನ ಹೇಳ್ಕೊಡ್ತೀವಿ. ಹುಡುಗರಿಗೆ ಮಕ್ಕಳಿಗೆ ಹೇಗಿರಬೇಕು ಅಂತ ಹೇಳ್ಕೊಡ್ತೀರಾ? ಹೇಳ್ಕೊಡ್ಬೋದು. ಜನನಿ, ನೀವು ನಿಮ್ಮ ಸ್ನೇಹಿತರು ಯಾರಾದರೂ ಇವತ್ತೆಲ್ಲೋಗಿದ್ರಿ, ಏನು ಕಲ್ತ್ರಿ ಅಂದರೆ ಏನು ಹೇಳ್ತೀರಾ ಅವ್ರಿಗೆ? ಪೀರಿಯಡ್ಸ್ ಬಗ್ಗೆ ಕಲ್ತೀವಿ. ಈ ಥರ ಎಲ್ಲರಿಗೂ ಆಗತ್ತೆ, ಎಲ್ಲ ಗರ್ಲ್ಸ್ಗೂ ಯಾವತ್ತೂ ಭಯ ಪಡಬಾರ್ದು, ಧೈರ್ಯವಾಗಿರ್ಬೇಕು ಈ ಥರ.